ಮಂತ್ರಿಗಿರಿಗಾಗಿ ಈಗ ದೆಹಲಿಗೆ ಶಾಸಕರ ದಂಡಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಈಗ ಮಂತ್ರಿ ಭಾಗ್ಯದ ಚರ್ಚೆಯನ್ನ ಮಾಡೋದಕ್ಕೆ ಎಲ್ಲ ಶಾಸಕರು ದಂಡಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಮಂತ್ರಿ ಭಾಗ್ಯದ ಚರ್ಚೆಗೆ ಈಗ ಸಿದ್ದರಾಮಯ್ಯ ಬಣದ ಶಾಸಕರಿಂದಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕು ಅಂತ ಹೇಳಿ ಸಿದ್ಧವಾಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಬಣದವರ ಶಾಸಕರಿಂದಲೇ ಕೂಡ ಈಗ ಫೈಟ್ ನಡೀತಾ ಇರೋದು. ಡಿಕೆಶಿ ಪಾಳ್ಯದಲ್ಲಿ ಶುರುವಾಯಿತು ಈಗ ನಡುಕ. ದೆಹಲಿ ಟ್ರಿಪ್ ಹಿಂದೆ ಕೈ ನಾಯಕರ ಕೈ ಚಳಕ ಏನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ಮೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿಕೆಶಿ ಆಪ್ತರು ಈಗ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಬಂಡಾಯದ ಮುನ್ಸೂಚನೆಯೇ ಈಗ ಶಾಸಕರ ದೆಹಲಿ ಭೇಟಿಗೆ ಮುಂದಾಗ್ತಾ ಇರೋದು. ಕೆಂಡಾಮೆಂಡಲವಾಗಿದ್ದಾರೆ ಒಂದ್ ಕಡೆ ಏನು ಈ ಒಂದು ಕೈ ಶಾಸಕರ ದೆಹಲಿ ಭೇಟಿಗೆ. ಇತ್ತ ದೆಹಲಿ ಭೇಟಿಗೆ ಕೆಂಡಾಮಂಡಲರಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂತ್ರಿ ಸ್ಥಾನವನ್ನ ಕೇಳುವಂತಹ ಶಾಸಕರಿಗೆ ಈಗ ಡಿಕೆಯಿಂದ ಖಡಕ್ ಆಗಿ ವಾರ್ನಿಂಗ್ ಬಂದಿದೆ. ಮಂತ್ರಿಗಿರಿಗಾಗಿ ದೆಹಲಿಗೆ ಶಾಸಕರು ಎಂಟ್ರಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇತ್ತ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮಂತ್ರಿ ಸ್ಥಾನವನ್ನ ಕೇಳುವಂತಹ ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಖಡಕ್ ವಾರ್ನಿಂಗ್ ಕೊಟ್ಟುಬಿಟ್ಟಿದ್ದಾರೆ, ಯಾರು ಕೂಡ ಕೇಳೋ ಹಾಗಿಲ್ಲ ಅಂತೇಳಿ. ಇನ್ನ ಸಿದ್ದರಾಮಯ್ಯ ಬಣದವರ ಶಾಸಕರಿಂದಲೇ ಈಗ ಈ ಒಂದು ಮಂತ್ರಿಗಿರಿ ಸಂಬಂಧಪಟ್ಟಂತೆ ಫೈಟ್ ನಡೀತಾ ಇದೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಶಾಸಕರಿಂದಲೇ ದೆಹಲಿ ಫೈಟ್ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಫೈಟ್ ಮಾಡಬೇಕು, ನನಗೆ ಬೇಕು ಮಂತ್ರಿಗಿರಿ ಅಂತೇಳಿ. ದೆಹಲಿ ಭೇಟಿಗೆ ಒಂದು ಕಡೆ ಕೆಂಡಾಮಂಡಲರಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶಾಸಕರುಗಳೇ ಈಗ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸೋದಕ್ಕೆ, ಅಲ್ಲೋಗಿ ಮಂತ್ರಿಗಿರಿಯನ್ನ ಸಾಧಿಸಿಕೊಳ್ಳೋದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ಶಾಸಕರ ದಂಡಯಾತ್ರೆಯೇ ಹೊರಡ್ತಾ ಇದೆ. ಈಗ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಒಂದ್ ಕಡೆ ಡಿಕೆ ಸಾಹೇಬರು ಮಾತನಾಡಿರೋದು, ಇನ್ನು ಕೆಳಗಡೆ ಸಿದ್ದರಾಮಯ್ಯ ಬಣದ ಶಾಸಕರು ಈಗ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಬೇಕು ಅಂತೇಳಿ ದಂಡೋಪದಂಡವಾಗಿ ದಂಡಯಾತ್ರೆಯನ್ನ ಹಮ್ಮಿಕೊಂಡಿರೋದು. ಹೈಕಮಾಂಡ್ ಅಂಗಳದಲ್ಲಿ ಮಂತ್ರಿ ಭಾಗ್ಯಕ್ಕೆ ಈಗ ಚರ್ಚೆ ಕೂಡ ನಡೀತಾ ಇದೆ, ಯಾರಿಗೆ ಈ ಒಂದು ಮಂತ್ರಿ ಭಾಗ್ಯವನ್ನು ಕೊಡಬೇಕು ಅಂತೇಳಿ. ಹಾಗಾಗಿ ಡಿಕೆ ಸುರೇಶ್ ಅವರ ಶಾಸಕರುಗಳು ನಾವು ಹೋಗ್ತೇವೆ ಅಂತಂದಾಗ ಡಿಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತ ಸಿದ್ದರಾಮಯ್ಯನವರ ಶಾಸಕರುಗಳು ಒಂದು ರೀತಿ ಈ ಒಂದು ಮಂತ್ರಿಗಿರಿಗಾಗಿ ಹಪಹಪಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕಕ್ಕೆ. ಬಸವರಾಜ್, ಈಗ ಮಂತ್ರಿಗಿರಿಗಾಗಿ ದೆಹಲಿಗೆ ಶಾಸಕರು ದಂಡಯಾತ್ರೆಯನ್ನ ಬೆಳೆಸ್ತಾ ಇದ್ದಾರೆ, ಹೇಗಿದೆ ಅವರ ಒಂದು ಹಲ್ಚಲ್? ಇಂಚರ ಈಗಾಗಲೇ ಮಂತ್ರಿ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು 30ಕ್ಕೂ ಹೆಚ್ಚು ಶಾಸಕರು ಸಹಿತ ಈಗ ದೆಹಲಿಯಲ್ಲಿಯೂ ಕೂಡ ಒಂದು ವರ್ಕೌಟ್ ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಒಂದು ಸರ್ಕಾರ ಬಂದು 2.5 ವರ್ಷದ ಮೇಲೆ 3 ವರ್ಷ ಆಗ್ತಾನೆ ಬಂತು. ಆದ್ರೂ ಸಹಿತ ಕ್ಯಾಬಿನೆಟ್ ರೀಶಫಲ್ ಮಾಡ್ತಾ ಇಲ್ಲ. ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. 3-4 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಕೂಡ ಇದೀವಿ, ಆದ್ರೂ ಸಹಿತ ನಮ್ಮನ್ನು ಕೂಡ ಅಲ್ಲಿ ಸಂಪುಟದಲ್ಲಿ ಪರಿಗಣಿಸಿಲ್ಲ. ಹಾಗಾಗಿ ಈ ಬಾರಿ ರೀಶಫಲ್ ಮಾಡಿ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನ ಹೇರೋದಕ್ಕಾಗಿ ದೆಹಲಿಯ ದಂಡಯಾತ್ರೆಯನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಹೋಗಿರ್ತಕ್ಕಂತಹ ಶಾಸಕರಲ್ಲಿ ಬಹುತೇಕವಾಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಹಲವು ಶಾಸಕರು ಕೂಡ ಒಂದು ದೆಹಲಿಯ ಒಂದು ಏನು ಟ್ರಿಪ್ ಏನೋ ಹೋಗಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರಿಗೆ ಒತ್ತಾಯ ಮಾಡ್ಲಿಕ್ಕೆ ಏನು ಹೋಗಿದ್ದಾರೆ, ಒಗ್ಗಟ್ಟಿನ ಪ್ರದರ್ಶನ ಮಾಡ್ಲಿಕ್ಕೆ. ಅದರಲ್ಲಿ ಸಾಕಷ್ಟು ಶಾಸಕರು ಏನಿದ್ದಾರೆ ಅದು ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಇರುವಂತದ್ದು. ಹಾಗಾಗಿ ಒಂದ್ ಕಡೆ ಹಲವು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರ ಒಂದು ಬೆಂಬಲವು ಕೂಡ ಈ ಒಂದು ಶಾಸಕರಿಗೆ ಇದೆ ಅನ್ನುವಂತಹ ರೀತಿಯಲ್ಲಿ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಅದನ್ನ ಅಲ್ಲಿರ್ತಕ್ಕಂಥ ಶಾಸಕರು ಕೂಡ ಅದನ್ನ ತಳ್ಳಿ ಆಗ್ತಾ ಇದ್ದಾರೆ. ಇಲ್ಲ, ನಾವೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಬಂದಿದ್ದೇವೆ, ನಮಗೆ ಯಾರು ಕೂಡ ಇಲ್ಲ, ನಾವು ನಮ್ಮ ಒಂದು ಹಕ್ಕನ್ನ ಕೇಳಲಿಕ್ಕೆ ನಾವು ಶಾಸಕರಿದ್ದೀವಿ, 3-4 ಬಾರಿ ಗೆದ್ದಿದ್ದೀವಿ, ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಾವು ಬಂದಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇದು ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಕೆಂಗನಿಗೆ ಗುರಿ ಆದಂತೆ ಕೂಡ ಕಾಣ್ತಾ ಇದೆ. ಇದೀಗ ಅವರು ಸಹಿತ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಶಾಸಕರು ತಮ್ಮ ಸಚಿವ ಸ್ಥಾನ ಕೇಳೋದು ತಪ್ಪಲ್ಲ, ಆದ್ರೆ ಇದು ಕೇಳುವಂತ ಸಂದರ್ಭವೂ ಅಲ್ಲ. ಆದ್ರೆ ಪಕ್ಷದ ಚೌಕಟ್ಟನ್ನ ಮೀರಿ ಏನಾದ್ರೂ ಕೇಳಿದ್ರೆ ಆಕ್ಷನ್ ತಗೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಅಂದ್ರೆ ಸಹಜವಾಗಿ ಇದು ಸಿದ್ದರಾಮಯ್ಯನವರ ಹಿಂದಿನ ಒಂದಿಷ್ಟು ಪ್ರಾಯೋಜಕತ್ವದ
ಒಂದು ಶಾಸಕರ ಒಂದು ಮಂತ್ರಿಗಿರಿಯ ಪಟ್ಟ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಇದೀಗ ಚರ್ಚೆ ಆಗ್ತಾ ಇದೆ ಇಂಚರ. ಎಸ್ ಬಸವರಾಜ್, ಇನ್ನ ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರು ಈಗ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇರೋದು. ಆದ್ರೆ DCM DK ಶಿವಕುಮಾರ್ ಯಾಕೆ ವಾರ್ನಿಂಗ್ ಮಾಡಿರೋದು ಅವರ ಶಾಸಕರುಗಳಿಗೆ ಅಂತ? ಒಂದು ವಿಚಾರ, DK ಶಿವಕುಮಾರ್ ಅವರು ಮೊದಲು ಏನ್ ದೆಹಲಿಗೆ ಹೋಗಿರ್ತಕ್ಕಂತಹ ಶಾಸಕರು ಏನಿದ್ದಾರೆ ಅವರು ಸಚಿವರಾಗ್ಬೇಕು ಅನ್ನುವಂತ ಅಭಿಲಾಷೆಯನ್ನ ವ್ಯಕ್ತಪಡಿಸುವಂತದ್ದು ಅವರ ಹಕ್ಕು, ಅದು ಕೇಳಿ. ಆದ್ರೆ ಪಕ್ಷದ ಚೌಕಟ್ಟನ್ನ ಮೀರಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡಬಾರ್ದು. ಅದು ಪಕ್ಷದ ವಲಯದಲ್ಲಿ ಇರ್ತಕ್ಕಂಥದ್ದು, ಮುಂದೆ ಅವರಿಗೆ ಭವಿಷ್ಯ ಇದೆ ಪಕ್ಷದಲ್ಲಿ. ಹಾಗಾಗಿ ಅವರು ಒಂದಿಷ್ಟು ಅವ್ರದೇ ಆಗಿರ್ತಕ್ಕಂಥ ಹಕ್ಕನ್ನ ಕೇಳಿ, ಆದ್ರೆ ಪಕ್ಷದ ಚೌಕಟ್ಟು ಬಿಟ್ಟು ಕೇಳಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ವಾರ್ನಿಂಗ್ ರೀತಿಯಲ್ಲಿ ಕೂಡ DK ಶಿವಕುಮಾರ್ ಅವರ ಹೇಳಿಕೆ ನಾವು ನೋಡಬಹುದು. ಯಾಕಂತಂದ್ರೆ DK ಶಿವಕುಮಾರ್ ಅವರ ಒಂದು ಈ ಹೇಳಿಕೆಯನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಇದು ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಶಾಸಕರೇ, ಅತಿ ಹೆಚ್ಚು ಇರ್ತಕ್ಕಂಥ ಶಾಸಕರೇ ಇದೀಗ ದೆಹಲಿಯಲ್ಲಿ ಹೋಗಿ ಸಚಿವ ಸ್ಥಾನಕ್ಕಾಗಿ ಒಂದಿಷ್ಟು ಬಿಗಿಪಟ್ಟನ್ನ ಹಿಡಿದು ಒಂದು ಲಾಬಿಯನ್ನು ಕೂಡ ಮಾಡ್ತಾ ಇದ್ರೆ, ಅಥವಾ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸಹಜವಾಗಿ DK ಶಿವಕುಮಾರ್ ಅವರು ಕೂಡ ಈ ಹಿಂದೆ ಕೂಡ ಯಾವುದೇ ಶಾಸಕರು ಸಚಿವ ಸ್ಥಾನ ಕೇಳಿಕೆ ಮೊದಲ ಬಾರಿ ಗೆದ್ದಂತವ್ರು ಕೂಡ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟಿರಲಿಲ್ಲ. ಆದ್ರೆ ಇದೀಗ 30 ಶಾಸಕರು ಹೋದಂತ ಸಂದರ್ಭದಲ್ಲಿ, ಅದರಲ್ಲಿ ಹೆಚ್ಚಾಗಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು ಕೂಡ ಹೋದಂತ ಸಂದರ್ಭದಲ್ಲಿ ಅವರು ಒಂದ್ ಕಡೆ ವಾರ್ನಿಂಗ್ ಅನ್ನ ಕೊಟ್ರ ಅನ್ನುವಂಥದ್ದು ಕೂಡ ಇದೀಗ ಬಹುತೇಕವಾಗಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರ ಒಂದು ಎಚ್ಚರಿಕೆಯ ಒಂದು ಹೇಳಿಕೆ ಏನಿದೆ ಅದು ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಇಂಚರ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂತ್ರಿ ಸ್ಥಾನವನ್ನ ಈಗ ಪಡ್ಕೊಳ್ಳೋದಕ್ಕಾಗಿ ಒಂದು ಕಡೆ ಹೈಕಮಾಂಡ್ ಅಂಗಳಕ್ಕೆ ದಂಡಯಾತ್ರೆಯನ್ನ ಸಿದ್ದರಾಮಯ್ಯನವರ ಬಣದ ಶಾಸಕರು ಈಗ ಮುಂದಾಗಿದ್ದಾರೆ. ಇತ್ತ DCM DK ಶಿವಕುಮಾರ್ ಅವರು ಕೂಡ ಅವರ ಶಾಸಕರುಗಳು ಇಲ್ಲ ನಾವು ಹೋಗ್ತೇವೆ ಅಂತ ಕೇಳೋದಕ್ಕಿಂತ ಮುನ್ನವಾಗಲೇ ಈಗ ವಾರ್ನಿಂಗನ್ನು ಕೊಟ್ಟಿರೋದು DK ಶಿವಕುಮಾರ್ ಅವರು. ಯಾಕಂದರೆ ಯಾವುದೇ ರೀತಿ ಒಂದು ದೆಹಲಿ ಟ್ರಿಪ್ ಹಿಂದೆ ಕಾಂಗ್ರೆಸ್ ನಾಯಕರು ಏನೋ ಒಂದು ಕೈ ಚಳಕವನ್ನು ಇಟ್ಟಿದ್ದಾರೆ. ಹಾಗಾಗಿ ಬಂಡಾಯದ ಮುನ್ಸೂಚನೆಯೇ ಇವರಿಗೆ ಏನಾದರೂ ಶಾಸಕರು ದೆಹಲಿ ಭೇಟಿಯನ್ನಾಗಿ ಒಂದಷ್ಟು ಮಾತುಕತೆ ಆಡೋದಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನೋದನ್ನು ಮುಂದೆ ಗಮನಿಸಬೇಕಾಗತ್ತೆ. ಆದರೆ ಈಗ ಏನು ಮಂತ್ರಿ ಸ್ಥಾನ ಕೇಳೋದಕ್ಕೆ ಶಾಸಕರಿಗೆ DKಶಿಯಿಂದ ಒಂದು ರೀತಿ ವಾರ್ನಿಂಗ್ ಕೂಡ ಬಂದಿದೆ.